ಇದೀಗ ಗಿಲ್ಲಿ ನಟಗೆ ಸಂಭಾವನೆಯೂ ಸಹ ಡಬಲ್ ಆಗಿದೆ. ಯಾಕೆಂದ್ರೆ ಗಿಲ್ಲಿ ನಟನ ತಾವೆಲ್ಲರೂ ಕೂಡ ನೋಡಿರುವ ಹಾಗೆ ಒಳ್ಳೆ ಸಂಭಾವನೆ ಸಿಗ್ತಾ ಇದೆ. ಏನ್ ಕಾರ್ಯಕ್ರಮಕ್ಕೆ ಪ್ರತಿ ದಿವಸ ಅವರು ಒಂದೊಂದು ಈವೆಂಟ್ಸ್ ಗಳಿಗೆ ಅಟೆಂಡ್ ಆಗ್ತಾರಲ್ಲ, ಅಲ್ಲೂ ಕೂಡ ಒಂದು ಸಂಭಾವನೆ ಏನಿಲ್ಲ ಅಂದ್ರೂ 1 ಲಕ್ಷ ಪ್ಲಸ್ ಅವರಿಗೆ ಸಿಗುತ್ತೆ. ಕಾರ್ಯಕ್ರಮಕ್ಕೆ ಹಿಂಗೋಗಿ ಹಿಂಗ್ ಬರೋದು ಅಂದ್ರೆ ಅಲ್ಲಿ ಎಂಟ್ರಿ ಕೊಡುವಂತದ್ದು, ಅಲ್ಲಿ ಜೊತೆಗೆ ಸ್ಟೇಜ್ ಹತ್ತಿ ಅಲ್ಲಿ ಕೂರೋದು, ಗಿಲ್ಲಿಗೂ ಕೂಡ ಸನ್ಮಾನವನ್ನ ಮಾಡ್ತಾರೆ. ನಂತರ ಒಂದ್ 2-3 ಡೈಲಾಗ್ ಹೊಡಿತಾರೆ, ಡ್ಯಾನ್ಸ್ ಸ್ಟೆಪ್ ಒಂದ್ ಸ್ವಲ್ಪ ಹಾಕ್ತಾರೆ, ವಾಪಸ್ಸು ಅಲ್ಲಿಂದ ಕಾರತ್ತಿ ಹೊರಡ್ತಾರೆ. ಇಷ್ಟಕ್ಕೆ 1 ಲಕ್ಷಕ್ಕೂ ಅಧಿಕ ಸಂಭಾವನೆ ಈಗ ಗಿಲ್ಲಿ ನಟ ಪಡ್ಕೊತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಲ್ವಾ. ಗಿಲ್ಲಿ ಇಷ್ಟೊಂದು ಹೆಸರು ಮಾಡೋಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಕೆಳಗಡೆ ಸ್ಕ್ರಾಚ್ ಇಂದ ಬಂದಂತವ್ರು, ಯಾವುದೋ ಒಂದು ಹಳ್ಳಿಯಲ್ಲಿ ಇದ್ದವರು, ನಂತರ ಕಾಮಿಡಿ ಮಾಡುತ್ತಾ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬ್ಯಾಗ್ ಏನದು ಸಿನಿಮಾಗೆ ಅಂತ ಅಸಿಸ್ಟೆಂಟ್ ಆಗಿ ಅಂತೆಲ್ಲ ಸೇರ್ಕೊಂತಾರೆ. ಮತ್ತೆ ಸೆಟ್ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ ಬರ್ತಾರೆ. ನಂತರ ಅವ್ರಿಗೆ ಕಾಮಿಡಿ ಕಿಲಾಡಿಗಳು ಆ ರೀತಿಯ ಒಂದು ಸ್ಕಿಟ್ ಗಳಲ್ಲಿ ಅವಕಾಶ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಪ್ರಾಪರ್ಟಿ ಕಾಮಿಡಿ ಅಂತೆಲ್ಲ ಮನೆ ಮಾತಾಗ್ತಾರೆ. ಜಡ್ಜಸ್ ಗಳ ಕಣ್ಣಿಗೂ ಕೂಡ ಬೀಳ್ತಾರೆ. ಒಂದೊಂದು ಸಣ್ಣ ಪುಟ್ಟ ಅವಕಾಶಗಳು ಬೆಳೀತಾ ಬರುತ್ತೆ. ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಹೋಗ್ತಾರೆ. ಸಿನಿಮಾದಲ್ಲಿಯೂ ಸಹ ಮಿಂಚಕ್ಕೆ ಶುರು ಮಾಡ್ತಾರೆ. ಅನಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ ಶೋಗಳು, ಡ್ಯಾನ್ಸ್ ಶೋಗಳು ಅದನ್ನು ಕೂಡ ಮಾಡಿ ಮುಗಿಸ್ತಾರೆ. ಬಿಗ್ ಬಾಸ್ ಆಫರ್ ಸಿಗುತ್ತೆ, ಬಿಗ್ ಬಾಸ್ ನಲ್ಲೂ ಸಹ ಗೆಲ್ತಾರೆ, ಅಲ್ಲೂ ಕೂಡ ಒಳ್ಳೆ ಸಂಭಾವನೆ ಸಿಗುತ್ತೆ. ಈಗ ಆಚೆ ಬಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ನೋಡಿ, ಬಿಗ್ ಬಾಸ್ ಮುಗಿದು 5-6 ತಿಂಗಳಾಯ್ತು, ಇನ್ನ ಕೂಡ ಗಿಲ್ಲಿ ನಟ ಬ್ಯುಸಿ ಆಗಿದ್ದಾರೆ. ಪ್ರತಿ ದಿವಸ ಒಂದೊಂದು ಊರಿಗೆ ಹೋಗಿ ಗಿಲ್ಲಿ ನಟ ಅವರು ಸ್ಟೇಜ್ ಹತ್ತಿ ಬರ್ತಾರೆ. ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಗಿಲ್ಲಿನ ಇಷ್ಟ ಪಡ್ತಾರೆ. ರಾಜಕೀಯದವ್ರಿಗೂ ಕೂಡ ಗಿಲ್ಲಿ ಅಂದ್ರೆ ಇಷ್ಟ. ಎಲ್ಲರೂ ಕೂಡ ಸನ್ಮಾನವನ್ನ ಮಾಡ್ತಾರೆ, ಗುರುತಿಡಿದು ಮಾತನಾಡಿಸ್ತಾರೆ, ಸೆಲ್ಫಿ ಕೂಡ ಕ್ಲಿಕ್ಕಿಸ್ಕೊಳ್ತಾರೆ. ಗಿಲ್ಲಿ ನಟ ಕಾರಿಂದ ಇಳಿದ್ರೆ ಅಲ್ಲಿ ಸೆಕ್ಯೂರಿಟಿ ಇರಲೇಬೇಕು. ಬೌನ್ಸರ್ಸ್ ಅಥವಾ ಪೊಲೀಸರು ಪ್ರೊಡಕ್ಷನ್ ಅನ್ನ ಕೊಡ್ತಾರೆ ಗಿಲ್ಲಿಗೆ. ಆ ರೇಂಜ್ಗೆ ಗಿಲ್ಲಿ ಈಗ ಬೆಳೆದಿದ್ದಾರೆ. ಆಲ್ಮೋಸ್ಟ್ ಸಂಭಾವನೆಯು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇದು ನಿಜವಾಗ್ಲೂ ಕೂಡ ಸೂಪರ್ ಅಲ್ವಾ. ಮತ್ತೆ 2-3 ಸಿನಿಮಾ ಆಫರ್ಸ್ಗಳು ಕೂಡ ಬಂದಿದೆ. ಅದಕ್ಕಾಗಿ ತಯಾರಿ, ವರ್ಕೌಟ್ ಎಲ್ಲವನ್ನೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಫಿಟ್ನೆಸ್ ಆಗೋಕೆ ರೆಡಿ ಆಗ್ತಾ ಇದ್ದಾರೆ. ಸೂಪರ್ ಆಗಿ ವರ್ಕೌಟ್ ಕೂಡ ಸ್ಟಾರ್ಟ್ ಆಗುತ್ತೆ ಗಿಲ್ಲಿದು. ನಿಜವಾಗ್ಲೂ ಕೂಡ ಗಿಲ್ಲಿಯ ಒಂದು ಕಂಪ್ಲೀಟ್ ಏನಿದ್ದಾರೆ ಅವ್ರೀಗ ಸ್ಟೈಲೇ ಚೇಂಜ್ ಆಗ್ಬಿಟ್ಟಿದೆ. ಮುಂಚೆ ಯಾವ ರೀತಿ ಎಲ್ಲ ಮಾತನಾಡ್ತಿದ್ರು, ಈಗ ಸ್ವಲ್ಪ ಮಟ್ಟಿಗೆ ಖಡಕ್ ಆಗೋಕ್ಕೆ ಶುರು ಮಾಡಿದ್ದಾರೆ. ಮಾತು ಕಡಿಮೆ, ಕೆಲಸ ಜಾಸ್ತಿ ಮಾಡುವ ರೀತಿ ಕಾಣ್ತಾ ಇದ್ದಾರೆ. ಮುಂಚೆ ಬಿಗ್ ಬಾಸ್ ನಲ್ಲಿ ಯಾವ ರೀತಿ ತರಲೆ ತುಂಟಾಟ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು, ಈಗ ಆ ರೀತಿ ತರಲೆ ತುಂಟಾಟ ಕಡಿಮೆಯಾಗಿ ಸ್ವಲ್ಪ ಮುಖದಲ್ಲಿ ಸೀರಿಯಸ್ನೆಸ್ ಕಾಣ್ತಾರೆ. ಸ್ವಲ್ಪ ಯಾವಾಗ್ಲೂ ಸೀರಿಯಸ್ನೆಸ್ ಎಲ್ಲ ಇರ್ತಾರೆ ಇವಾಗ. ಅದನ್ನ ನೋಡಕ್ಕೆ ಜನರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ ಆಗ್ತದೆ. ನಿಮಗೂ ಕೂಡ ಇಷ್ಟ ಗಿಲ್ಲಿ ನಟ? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದು ನಮ್ಮ ಹತ್ರ ಮರಿಬೇಡಿ.